परिपप्रच्छ प्रणिपत्याभिवाद्य च श्रीपराशर उवाच रथश्चक्रः सोमस्य कुन्दाभास्तस्य वाजिनः वामदक्षिणतो युक्ता दशतेन चरत्यसौ रथस्त्रिचक्रः ಸೋಮನ ರಥ 3 ಚಕ್ರದ್ದು. ಕುಂದಾಭಾಸ್ತಸ್ಯ ವಾಜಿನಃ ನೈದಿಲೆಯ ಅಂದ್ರೆ ಬಿಳಿಯ ನೈದಿಲೆಯ ಬಣ್ಣದ ಕುದುರೆಗಳು ಆ ರಥಕ್ಕೆ ಇದೆ. ವಾಮ ದಕ್ಷಿಣತಃ ಯುಕ್ತ 2 ಭಾಗಗಳಲ್ಲಿ ಎಡಕ್ಕೂ ಬಲಕ್ಕೂ 5 ಬಲಕ್ಕೆ 5 ಎಡಕ್ಕೆ ಈ ಸೋಮನ ರಥವನ್ನ ಜೋಡಿಸಲಾಗಿದೆ. ತೇನ ಚರತಿ ಅಸೌ ಅದರಿಂದನೇ ಅವನು ಚಲನೆ ಹೊರಗಿನಿಂದ ನಡೆಯುತ್ತೆ. ವೀಥ್ಯಾಶ್ರಯಾಣಿ ವೃಕ್ಷಾಣಿ ಧ್ರುವಾಧಾರೇಣ ವೇಗಿನ ರಾಸವೃದ್ಧಿ ಕ್ರಮಸ್ತಸ್ಯ ರಶ್ಮೀನಾಂ ಸವಿತುರ್ಯಥಾ. ವೀಥ್ಯಾಶ್ರಯಾಣಿ ವೃಕ್ಷಾಣಿ ಅವನಿಗೆ ದಾರಿ ಯಾವುದು ಅಂದ್ರೆ ಈ ನಕ್ಷತ್ರಗಳೇ ದಾರಿ. ಯಾವ ನಕ್ಷತ್ರ ಚಂದ್ರೋದಯಕ್ಕೆ ಇರುತ್ತೋ ಅದನ್ನ ಗಮನದಲ್ಲಿಟ್ಟುಕೊಂಡು ನಾವು ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಕೃಷ್ಣ ಹುಟ್ಟುವಾಗ ರೋಹಿಣಿ ಉದಯವಾಗಿತ್ತು. ಹಾಗಾಗಿ ಅದನ್ನು ನಾವು ಯೋಗ ಅಂತ ಗುರುತಿಸಿದೆವು. ಅಂದ್ರೆ ಚಂದ್ರ ಹೋಗುವ ದಾರಿಯುದ್ದಕ್ಕೂ ವೃಕ್ಷಾಣಿ ನಕ್ಷತ್ರಗಳಿವೆ. ಅದು ಧ್ರುವಾಧಾರದಿಂದ ನಕ್ಷತ್ರಗಳು ಆ ದಿಕ್ಕಿನಲ್ಲಿ ಚಲಿಸ್ತಾ ಇರ್ತವೆ. ಅತ್ಯಂತ ವೇಗಿಯಾಗಿ ಚಂದ್ರ ಸಾಗುವಾಗ ಅವನಿಗೆ ಹ್ರಾಸ ಮತ್ತು ವೃದ್ಧಿಗಳು ಕೂಡ ಕಾಣುತ್ತೆ. ಹೇಗೆ ಬೆಳಗ್ಗೆ ಸೂರ್ಯನ ಕಿರಣಗಳು ಒಂಥರ ಹೆಚ್ಚು ವಕ್ರೀಭವನಗೊಂಡದ್ರಿಂದ ಕೆಂಪಾಗಿ ಕಾಣುತ್ತೋ, ಮಧ್ಯಾಹ್ನಕ್ಕೆ ಬಂದ ಹಾಗೆ ಹೇಗೆ ಬೆಳಕು ಹೆಚ್ಚುತ್ತೋ ಹಾಗೇನೆ ಹ್ರಾಸವೃದ್ಧಿಗಳನ್ನ ಚಂದ್ರನು ಕೂಡ ತನ್ನ 15 ದಿವಸಗಳ ಪ್ರಯಾಣದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಳ್ತಾ ಹೋಗ್ತಾನೆ. ಯಥಾ ಸವಿತುಃ ರಶ್ಮೀನಾಂ ಹ್ರಾಸವೃದ್ಧಿ ಕ್ರಮಃ ತಥಾ ಚಂದ್ರಸ್ಯಾಪಿ ಹ್ರಾಸವೃದ್ಧಿ ಕ್ರಮಃ. ಅರ್ಕಸ್ಯೇವ ಹಿ ತಸ್ಯಾಶ್ವಾಃ ಸಕೃದ್ಯುಕ್ತಾ ವಹಂತಿ ತೇ. ಅದು ಮೊದಲು ಒಂದ್ಸರ್ತಿ ಕಟ್ಟಿದ್ಮೇಲೆ ಇಲ್ಲಿ ತನಕ ನಿಂತಿಲ್ಲ. ಹೇಗೆ ಸೂರ್ಯನ ರಥಕ್ಕೆ ಕುದುರೆ ಕಟ್ಟಿದ್ಮೇಲೆ ಅದು ಮಧ್ಯದಲ್ಲಿ ಎಲ್ಲೂ ನಿಲ್ಲದೆ ಸಾಕ್ತಾ ಇದೆಯೋ ಹಾಗೆ ಒಂದು ಕಲ್ಪದ ತನಕ ಇವನ ರಥವು ಕೂಡ ಹಾಗೆ. ಕಲ್ಪಮೇಕಂ ಮುನಿಶ್ರೇಷ್ಠ ವಾರೀಗರ್ಭ ಸಮುದ್ಭವಾಹ. ಒಂದು ಕಲ್ಪದ ತನಕ ಓ ಮುನಿಶ್ರೇಷ್ಠನಾದಂತಹ ಮೈತ್ರೇಯನೇ, ಒಂದು ಸರ್ತಿ ಕಟ್ಟಿದ ಕುದುರೆ ಒಂದು ಕಲ್ಪ ಮುಗಿಯುವ ತನಕ ಅದು ಮಧ್ಯದಲ್ಲಿ ರೆಸ್ಟ್ ತೆಗೆದುಕೊಳ್ಳುವುದು ಇಲ್ಲವೇ ಇಲ್ಲ. ಅವುಗಳು ಸಮುದ್ರದ ಆಳದಿಂದ ಹುಟ್ಟಿ ಬಂದ ಕುದುರೆಗಳು. ವಾರೀಗರ್ಭ ಸಮುದ್ಭವಾಹ ಕ್ಷೀಣಂ ಪೀತಂ ಸುರೈ ಸೋಮಂ ಆಪ್ಯಾಯತಿ ದೀಪ್ತಿಮಾನ್. ಮೈತ್ರೇಯ ಏಕಕಲಂ ಸಂತಂ ಮೈತ್ರೇಯೈಕಕಲಂ ಸಂತಂ ರಶ್ಮಿನೈಕೇನ ಭಾಸ್ಕರಃ. ಸುರೈಃ ಸೋಮಂ ಕ್ಷೀಣಂ ಪೀತಂ ಆಪ್ಯಾಯತಿ ದೀಪ್ತಿಮಾನ್. ಕಡಿಮೆ ಅಮೃತ ಪಡೆದಂತಹ ದೇವತೆಗಳ ಸಮೂಹವನ್ನು ಸೋಮ ತನ್ನ ಕಿರಣಗಳ ಮೂಲಕ ಅಮೃತವನ್ನು ಕುಡಿಸಿ ಅವರನ್ನ ಸಶಕ್ತರನ್ನಾಗಿ ಮಾಡುತ್ತಾನೆ. ಸುರೈಹಿ ಪೀತಂ ಕ್ಷೀಣಂ, ಆ ಸೋಮನಿಂದ ಒಂದೊಂದೇ ಕಲೆಗಳನ್ನ ಅಮೃತದ ಉದ್ದೇಶದಿಂದ ಪಾನ ಮಾಡ್ತಾ ಇರ್ತಾರೆ. ಆದ್ರಿಂದಾಗಿ ಸುರೈಹಿ ಪೀತಂ ಕ್ಷೀಣಂ ಪೀತಂ ಸೋಮಂ ಆಪ್ಯಾಯತಿ. ಆಯ್ತು ಅಂತ ಅವನು ಖುಷಿ ಪಡ್ತಾನೆ. ಅದನ್ನ ದೇವತೆಗಳು ಸ್ವೀಕರಿಸ್ತಾ ಇದ್ದಾರೆ ತನ್ನ ಒಂದೊಂದು ಕಲೆಗಳನ್ನು ಅಂತಂದ್ರೆ ಏಕಕಲಂ ಸಂತಂ ರಶ್ಮಿನೈಕೇನ ಭಾಸ್ಕರಃ. ಸೂರ್ಯನ ಮೂಲಕ ಪಡೆದಂತಹ ಬೆಳಕಿನ ಬಲವನ್ನು ಸೂರ್ಯನಿಂದ ಪಡೆದಂತೆಯೇ ದೇವತೆಗಳಿಗೆ ಕೊಡ್ತಾನೆ ಚಂದ್ರಮ. ಕ್ರಮೇಣ ಏನ ಪೀತೋಸೌ ದೇವೈಸ್ತೇನ ನಿಶಾಕರಂ. ಮುಂದೋಗ್ಲಿ.
ದೇವೈಹಿ ಕ್ರಮೇಣ ಏನ ಪೀತಃ ನಿಶಾಕರನನ್ನು, ನಿಶಾಕರ ಅಂತ ಚಂದ್ರನಿಗೆ ಹೆಸರು, ನಿಶಾಂ ಕರೋತೀತಿ ನಿಶಾಕರಃ ಅಂತ ಆ ಶಬ್ದದ ಹೆಸರು. ಆಪ್ಯಾಯತ್ಯನುದಿನಂ ಭಾಸ್ಕರೋ ವಾರಿ ತಸ್ಕರಃ, ಚಂದ್ರನನ್ನ ತೃಪ್ತಿಪಡಿಸುವುದಕ್ಕೋಸ್ಕರ ಸೂರ್ಯ ತನ್ನ ಕಿರಣಗಳನ್ನ ಅವನ ಮೇಲೆ ಚೆಲ್ತಾನೆ. ಅದು ವಸ್ತುತಃ ನಿರಂತರ ಚೆಲ್ತಾ ಇರುತ್ತೆ, ನಮ್ಗೆ ಅಮಾವಾಸ್ಯೆ ದಿವಸ ಕಾಣುದಿಲ್ಲ, ಯಾಕಂದ್ರೆ ಇನ್ನೊಂದು ಭಾಗದಲ್ಲಿ ಆ ಕಿರಣಗಳ ಪಾತ ಆಗ್ತಾ ಇರುತ್ತೆ, ಇನ್ನೊಂದು ಕಡೆಗೆ ಅದು ಅಮಾವಾಸ್ಯೆಯೂ ಆಗಿರುತ್ತೆ. ಅಂತಹ ಆಪ್ಯಾಯತಿ ಅನುದಿನಂ, ಭಾಸ್ಕರನೂ ಕೂಡ ಅನುದಿನಂ ಒಂದೇ ಒಂದು ದಿವಸ ತಪ್ಪಿಲ್ಲದೆ ಚಂದ್ರನನ್ನ ತುಂಬಿಸ್ತಾ ಇರ್ತಾನೆ. ಚಂದ್ರನನ್ನ ತುಂಬಿಸಿದ ಹಾಗೆ ಚಂದ್ರನು ಕೂಡ ತುಂಬಿಕೊಂಡು ಒಂದೊಂದೇ ಕಲೆಗಳಿಂದ ದೇವತೆಗಳನ್ನ ತೃಪ್ತಿಪಡಿಸ್ತಾ ಇರ್ತಾನೆ. ಹೀಗೆ ಯಾರು ತುಂಬಿಸುದು? ವಾರಿ ತಸ್ಕರ, ವಾರಿ ತಸ್ಕರ ಅಂತ ನೀರ್ ಕದಿಯೋನು ಅಂತ ಸೂರ್ಯನಿಗೆ ಹೆಸರು. ಎಷ್ಟೆಷ್ಟು ಮೂಲೆ ಮೂಲೆಯಲ್ಲಿ ಒಳಗೊಳಗೆ ನೀರು ತುಂಬಿದ್ರೂ ಕೂಡ ಸೂರ್ಯನ ಕಿರಣವೇ ಬೀಳದ ಜಾಗದಲ್ಲೂ ನೀರಾವಿ ಆಗುತ್ತೆ. ನಮ್ಗೆ ಆಶ್ಚರ್ಯ ಆಗುತ್ತೆ ಇದು ಹೇಗೆ ಅಂತ. ಅದು ಕಳ್ಳತನದ, ನಿಮ್ ಪೆಟ್ಟಿಗೆನೇ ಓಪನ್ ಮಾಡೋದು ಬೇಡ, ನೀವು ಬೀಗ ಹಾಕಿಟ್ಟಿದ್ರು ಕೂಡ ಒಳಗಿದ್ದ ಪದಾರ್ಥದಲ್ಲಿದ್ದ ನೀರಿನ ಅಂಶವನ್ನ ಸೂರ್ಯ ತನ್ನ ಕಿರಣಗಳಿಂದ ಸ್ವೀಕರಿಸ್ತಾನೆ ಅಂತ ಒಂದು ಮಾತಿದೆ. ಹಾಗಾಗಿ ವಾರಿ ತಸ್ಕರ ಸೂರ್ಯ. ಸಂಭೃತಂ ಚಾರ್ಧಮಾಸೇನ ತತ್ಸೋಮಸ್ಥಂ ಸುಧಾಮೃತಂ ಪಿಬಂತಿ ದೇವಾ ಮೈತ್ರೇಯ ಸುಧಾಹಾರಾಯ ತೋಮರಾಹ. ಅರ್ಧಮಾಸೇನ 15 ದಿವಸಗಳಲ್ಲಿ ಸೋಮನಲ್ಲಿರುವ ಸುಧಾಮೃತವನ್ನು ಪಿಬಂತಿ ದೇವಾಹ ದೇವತೆಗಳು ಕುಡಿಯುತ್ತಾರೆ. ಯಾಕೆಂದ್ರೆ ಯತಃ ಅಮರಾಹ ಸುಧಾಹಾರಾಹ, ಯಾಕೆಂದ್ರೆ ದೇವತೆಗಳು ಅಮೃತವೇ ಆಹಾರವಾಗಿ ಉಳ್ಳವರು. ನಾವು ಕೊಡುವಂತಹ ಯಾಗದಲ್ಲಿ ಕೊಡುವಂತಹ ಅನೇಕ ಪದಾರ್ಥಗಳನ್ನು ಒಂದು ಅಗ್ನಿಯ ಮೂಲಕ ಸ್ವೀಕರಿಸ್ತಾನೆ, ಇನ್ನೊಂದು ಸೂರ್ಯನ ಮೂಲಕ ಸ್ವೀಕರಿಸ್ತಾರೆ, ಮತ್ತೊಂದು ಮುಖ್ಯ ಭಾಗವನ್ನ ಚಂದ್ರನ ಮೂಲಕ ಸ್ವೀಕರಿಸ್ತಾರೆ. ಇಲ್ಲಿ ಚಂದ್ರನ ಮೂಲಕ ಸ್ವೀಕರಿಸುವಂತಹ ಸಂಗತಿಯನ್ನು ಹೇಳ್ತಾ ಇದ್ದಾರೆ. ತ್ರಯಸ್ತ್ರಿಂಶತ್ ಸಹಸ್ರಾಣಿ ತ್ರಯಸ್ತ್ರಿಂಶತ್ ಶತಾನಿ ಚ ತ್ರಯಸ್ತ್ರಿಂಶತ್ ಶತಸ್ತಥಾ ತ್ರಯಸ್ತ್ರಿಂಶತ್ ತಥಾ ದೇವಾಹ ಪಿಬಂತಿ ಕ್ಷಣದಾಕರಂ. ಕ್ಷಣದಾಕರ ಅಂದ್ರೆ ಚಂದ್ರನಿಗೆ ಹೆಸರು, ಕ್ಷಣದಾ ಅನ್ನೋದು ರಾತ್ರಿಯ ಹೆಸರು. ತ್ರಯಸ್ತ್ರಿಂಶತ್ ಸಹಸ್ರಾಣಿ 33,000 ದೇವತೆಗಳಿದ್ದಾರೆ. 33,333 ಇದು ಒಂದು ಸಂಖ್ಯೆ. ಅಂದ್ರೆ ಈ ತ್ರಯತ್ರಿಂಶತ್ ದೇವಾಹ ಅನ್ನೋದು ಅತ್ಯಂತ ಪ್ರಧಾನರು. ತ್ರಯತ್ರಿಂಶತ್ ಶತದೇವತೆಗಳು ಅನ್ನೋದು ಅವರಿಗಿಂತ ಸ್ವಲ್ಪ ಮೇಲಿನ, ಅಂದ್ರೆ ನೆಕ್ಸ್ಟ್ ಲೆವೆಲ್ನ ದೇವತೆಗಳು. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ 33,000 ಬರ್ತಾರೆ. ಅದು 33,00,000 ಆಗ್ಬೋದು, ಆದ್ರೆ 33 ಕೋಟಿ ಆಗುದಿಲ್ಲ. ಯಾಕೆಂದ್ರೆ ಒಟ್ಟು ಅದು 9 ಕೋಟಿ ದೇವತೆಗಳ ಗುಂಪನ್ನ ಹೇಳಿದ್ದು ಹೊರತು 33 ಕೋಟಿ ದೇವತೆಗಳ ಗುಂಪನ್ನು ಹೇಳಿಲ್ಲ. ಇಲ್ಲಿ ಎಲ್ಲಿಯೂ ಗಮನಿಸಿ, ಶಾಸ್ತ್ರದಲ್ಲಿ ಎಲ್ಲಿಯೂ ಕೂಡ ತ್ರಯತ್ರಿಂಶತ್ ಶತ ಕೋಟಿ ದೇವತೆಗಳನ್ನ ಹೇಳಲೇ ಇಲ್ಲ. ಈ ಅಪ್ಸರೆಯರು ಗಂಧರ್ವರು ಅವ್ರು ಇವರು ಎಲ್ಲ ಏನೋ ಇನ್ನು ಲೆಕ್ಕಾಚಾರ ಹೇಳ್ಬಹುದು ಬೇಕಿದ್ರೆ, ಆದ್ರೆ ಅದು ಲೆಕ್ಕ ನಾವೇ ಹೊರಗಿನಿಂದ ಅಂದಾಜು ಮಾಡಿ ಹೇಳಲಿಕ್ಕೆ ಆಗುವಂತದ್ದಲ್ಲ. ಕಲಾದ್ವಾವ ಕಲಾದ್ವಯಾವಶಿಷ್ಟಸ್ತು ಪ್ರವಿಷ್ಟ ಸೂರ್ಯಮಂಡಲಂ ಅಮಾಖ್ಯರಶ್ಮೌ ವಸತಿ ಅಮಾವಾಸ್ಯಾ ತತಸ್ಮೃತ. ಸರಿ, ಈ ಕಲೆಗಳನ್ನ ಸ್ವೀಕರಿಸಿ ದೇವತೆಗಳು ಸುಧಾಹಾರರು ಅನ್ನಿಸಿದ ಮಾತುಗಳ ಬಗ್ಗೆ ಎಲ್ಲ ಹೇಳ್ತಾ ಹೇಳ್ತಾ ಇನ್ನು ಒಂದು ಮುಖ್ಯ ಸಂಗತಿಯನ್ನ ಅಮಾವಾಸ್ಯ ಅಂತ ನಾವು ಹೇಳುತ್ತೇವೆ. ಏನು ಹಾಗಂದ್ರೆ ಅಮಾವಾಸ್ಯ ಅಂದ್ರೆ ಅಮಾ ಅನ್ನುವ ಒಂದು ವಿಶಿಷ್ಟವಾದ ಸೂರ್ಯನ ಕಿರಣಗಳಿಂದ ಪಡೆದಂತಹ ಬೆಳಕನ್ನ ಚಂದ್ರ ಪೂರ್ತಿ ಕಳ್ಕೊಂಡ ದಿನ. ಕಲಾದ್ವಯಾವಶಿಷ್ಟಸ್ತು ಪ್ರವಿಷ್ಟ ಸೂರ್ಯಮಂಡಲಂ. ನೀವು ಗಮನಿಸಿ,
ಸೂರ್ಯ ಚಂದ್ರ ಎರಡೂ ಒಟ್ಟೊಟ್ಟಿಗೆ ಹುಟ್ಟುವ ಒಂದು ದಿನ ಬರುತ್ತೆ. ಅದನ್ನ ಅಮ ಅಂತ ಕರೀತಾರೆ. ಯಾಕೆ ಅವತ್ತು ಚಂದ್ರ ಕಾಣೋದಿಲ್ಲ ಅಂದ್ರೆ ಸೂರ್ಯನ ಜೊತೆಗೇ ಹುಡ್ತಾನೆ, ಸೂರ್ಯನ ಜೊತೆಗೇ ಸಾಯ್ತಾನೆ, ಅಂದ್ರೆ ಮುಳುಗ್ತಾನೆ ಹೇಳ್ತಾನೆ. ಅಮಾಖ್ಯ ರಶ್ಮೌ ವಸತಿ. ಆಗ ಚಂದ್ರನ ಆ ಅಸ್ತಿತ್ವ ಸೂರ್ಯನಿಂದ ಹೊರಟ ಅಮಾ ಅನ್ನುವ ರಶ್ಮಿಯಲ್ಲಿ ಅದು ತುಂಬಿರುತ್ತೆ. ಆದ್ರಿಂದಾಗಿ ಅಮಾವಾಸ್ಯ ತತಸ್ಮೃತ, ಅಮ ಅನ್ನುವ ರಶ್ಮಿಯಲ್ಲಿ ವಾಸ ಮಾಡ್ತಾನೆ. ಆದ್ರಿಂದಾಗಿ ನಿಮ್ಗೆ ಚಂದ್ರೋದಯದ ಸಮಯವನ್ನು ನೀವು ಸುಮ್ನೆ ಒಂದ್ಸರ್ತಿ ಒಂದು ಪಂಚಾಂಗದಲ್ಲಿ ಫಸ್ಟ್ ಇಂದ ಕೊನೆ ತನಕ ಒಂದ್ಸರ್ತಿ ಸುಮ್ನೆ ಗಮನಿಸ್ತಾ ಬನ್ನಿ. ಆಗ ನಿಮ್ಗೆ ಎಷ್ಟೋ ಸಂಗತಿಗಳು ಲೆಕ್ಕದ ದೃಷ್ಟಿಯಿಂದ ಚಂದ್ರನಿಗೂ ಸೂರ್ಯನಿಗೂ ಇರುವ ಅನನ್ಯವಾದ ಸಂಬಂಧ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಮಾವಾಸ್ಯ ಅಂದ್ರೆ ಎರಡು ಒಟ್ಟೊಟ್ಟಿಗೆ ಹುಟ್ಟುವಂಥದ್ದು. ಕಲದ್ವಯಾವಶಿಷ್ಟಸ್ತು ಪ್ರವಿಷ್ಟ ಸೂರ್ಯಮಂಡಲಂ. ಚತುರ್ದಶಿ ಆಗುವಾಗ ಸೂರ್ಯಮಂಡಲವನ್ನು ಪ್ರವೇಶ ಮಾಡಿ. ಕೆಲವು ಸರ್ತಿ ಮಧ್ಯರಾತ್ರಿ ಹುಟ್ಟುದಿರುತ್ತೆ, ಚಂದ್ರೋದಯ ಅಂತ ಹಾಕಿರ್ತಾರೆ. ಅದು ಅಷ್ಟಮಿಗೆ ಕರೆಕ್ಟ್ ಆಗಿರುತ್ತೆ. ಸಾಮಾನ್ಯವಾಗಿ ಅಷ್ಟಮಿಗೆ ಮಧ್ಯರಾತ್ರಿಗೆ ಹುಟ್ಟುತ್ತಾ ಇದೆ ಅಂದ್ರೆ ಅಮಾವಾಸ್ಯೆಗೆ ಆಗುವಾಗ ಅದು ಚಂದ್ರನ ಉದಯಕ್ಕೆ ಸಮಯಕ್ಕೆ ಸರಿಯಾಗಿ ಬರುತ್ತೆ. ಇನ್ನು ಇನ್ನೊಂದು ಆ ಮಾಸದಲ್ಲಾಗುವಾಗ ಅದು ಅಂದ್ರೆ ನಮ್ಗೆ ಮಧ್ಯರಾತ್ರಿ ಅಂದ್ರೆ ಚಂದ್ರೋದಯ ಅನ್ನೋದು ಚಂದ್ರಾಸ್ತ ಅನ್ನೋದು ಎರಡು ಒಂದು ರೀತಿಯಲ್ಲಿ ಕರೆಕ್ಟ್ ಆಗಿ 12 ಗಂಟೆಗೆ ವಿಭಾಗ ಮಾಡ್ಕೊಂಡದ್ದು ಗಮನಿಸಿದ್ರೆ ದಿನದಿಂದ ದಿನ ಲೇಟ್ 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 ಆಗ್ತಾ ಹೋದ ಹಾಗೆ ನಮಗೆ ಚಂದ್ರೋದಯದ ಕಾಲದ ವ್ಯತ್ಯಾಸದಲ್ಲಿ ಯಾಕೆ ಹಾಗೆ ವ್ಯತ್ಯಾಸ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಪ್ಸು ತಸ್ಮಿನ್ ಅಹೋರಾತ್ರಿ ಪೂರ್ವಂ ವಿಶತಿ ಚಂದ್ರಮಾ. ಅವತ್ತು ಪೂರ್ವಂ ವಿಶತಿ, ಸೂರ್ಯ ಅಸ್ತ ಆಗುವ ಮುಂಚೆನೆ ಚಂದ್ರ ಅಸ್ತ ಆಗಿ ಬಿಡ್ತಾನೆ. ಪೂರ್ವಂ ವಿಶತಿ ಚಂದ್ರಮಾ ತಥೋ ವೀರುತ್ಸು ವಸತಿ. ಆಗ ಅವನು ಈ ಗಿಡ ಮರಗಳಲ್ಲಿ ವಾಸ ಮಾಡ್ತಾನೆ. ಪ್ರಯಾತ್ಯರ್ಕಂ ತತಃ ಕ್ರಮಾತ್. ಸ್ವಲ್ಪ ಬೇಗ ಹೋಗಿ ಆಮೇಲೆ ಸೂರ್ಯನ ಗತಿಯ ಜೊತೆಗೆ ಅವನ ಗತಿಯು ಕೂಡ ಸೇಮ್ ಆಗುತ್ತೆ. ಪ್ರಯಾತಿ ಅರ್ಕಂ ತತಃ ಕ್ರಮಾತ್. ಮತ್ತೆ ಸೂರ್ಯನ ಜೊತೆಗೇನೆ ಅವನ ಪ್ರವೇಶ ಮುಂದುವರಿಯುತ್ತೆ. ಚಿನ್ನತ್ತಿ ವೀರುಧೋ ಯಸ್ತು ವೀರು ಸಂಸ್ಥೆ ನಿಶಾಕರೆ ಪತ್ರಂ ವಾ ಪಾತಯತ್ ಏಕಂ ಬ್ರಹ್ಮಹತ್ಯಾಂ ಸ ವಿಂದತಿ. ಆದ್ರಿಂದಾಗಿ ಸೂರ್ಯಾಸ್ತ ಆದ್ಮೇಲೆ ಗಿಡ ಮರಗಳನ್ನ ಕಡಿಬಾರದು. ಆ ಹೊತ್ತಿಗೆ ಕಡಿದ್ರೆ ಅದು ಬ್ರಹ್ಮಹತ್ಯೆ ಅಂತ ಲೆಕ್ಕ. ಚಿನತ್ತಿ ವೀರುಧೋ ಯಸ್ತು ವೀರುತ್ ಸಂಸ್ಥೆ ನಿಶಾಕರೆ. ಸಂಜೆಯ ಹೊತ್ತಿಗೆ ಗಿಡಮರಗಳಲ್ಲಿ ಚಂದ್ರನ ವಿಶೇಷ ಸನ್ನಿಧಾನ ಇರುತ್ತೆ. ಸೂರ್ಯ ಮುಳುಗುವಾಗ ಅವನು ಗಿಡಮರಗಳ ಒಳಗೆ ಸೇರ್ಕೊಳ್ತಾನಂತೆ. ಆಮೇಲೆ ಸೂರ್ಯನ ಜೊತೆಗೆ ಅವನು ಮುಳುಗ್ತಾನೆ. ಅಂದ್ರೆ ವಿಶೇಷ ಸನ್ನಿಧಾನ ಹೊತ್ತಿಗೆ ಅವುಗಳಲ್ಲಿ ಔಷಧೀಯ ಗುಣಗಳನ್ನ ಸೋಮಭೂತ್ವ ರಸಾತ್ಮಕ ಅಂತ ಹೇಳುವ ಮಾತಿನ ಹಿನ್ನೆಲೆಯಲ್ಲಿ ಸೂರ್ಯನಿಂದ ಪಡೆದ ಕಿರಣಗಳನ್ನ ಅಲ್ಲಲ್ಲೇ ಗಿಡಮರಗಳಿಗೆ ಕೊಟ್ಟು ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಯಾರು ಅಂತಹ ಸಂದರ್ಭದಲ್ಲಿ ವೀರು ಸಂಸ್ಥೆ ನಿಶಾಕರೆ. ವೀರು ಸಂಸ್ಥಾ ಅಂದ್ರೆ ಈ ಗಿಡಮರಗಳಲ್ಲಿ ನೆಲೆಸಿದಂತಹ ಚಂದ್ರ ನನ್ನೇ ಕೊಂದ ಹಾಗೆ ಆ ಹೊತ್ತಿಗೆ ಗಿಡಮರಗಳನ್ನ ಕತ್ತರಿಸುವುದು ಅಂತಂದ್ರೆ ಅದಕ್ಕೆ ಪ್ರಶ್ನೆ ಮಾಡಿ ಪ್ರಾರ್ಥನೆ ಮಾಡಿ ನನಗೆ ಅಗತ್ಯ ಇದೆ ಅಂತ ಕೇಳಿಕೊಂಡು ಅವುಗಳನ್ನ ತುದಿ ಕೇಳಬೇಕು ಅಂತೆಲ್ಲ ಮಾತಿರುದು. ನಮ್ಗಿದೆಲ್ಲ ಹೇಳಿದ್ರೆ ಏನೋ ಇವರು ಎಲ್ಲದಕ್ಕೂ ದೇವ್ರು ದೇವ್ರು ದಿಂಡ್ರು ಅಂತಾರೆ ಅಂತ ನಮ್ಗೆ ಅನ್ನಿಸ್ಬೋದು. ಅದರ ಹಿಂದೆ ಇರುವ ಅನೇಕ ಕಾರಣಗಳನ್ನ ಗಮನಿಸಿದ್ರೆ ಎಷ್ಟು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಪೂರ್ವಜರು ನಮ್ಮ ನಿತ್ಯಾನುಷ್ಠಾನಗಳನ್ನು ಜೋಡಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಪತ್ರಂ ವಾ ಸೋಮಂ ಪಂಚದಶೇ ಭಾಗೆ ಕಿಂಚಿತ್ ಶಿಷ್ಟೇ ಕಲಾತ್ಮಕೆ ಅಪರಾಣ್ಯೇ ಪಿತೃಗಣಾ ಜಘನ್ಯಂ ಪರ್ಯುಪಾಸತೆ. ಸೋಮಂ ಪಂಚದಶೇ ಭಾಗೆ 30 ಅಂಶದಲ್ಲಿ 15 ಅಂಶವನ್ನ ಕಳೆದುಕೊಂಡು ಮಧ್ಯಾಹ್ನದ ಹೊತ್ತಿಗೆ ಚಿಷ್ಟೇ ಕಲಾತ್ಮಕೆ ಅಪರಾಹ್ನ ಅಂದ್ರೆ ಮಧ್ಯಾಹ್ನದ ಕಾಲಕ್ಕಿಂತ ಚೂರ್ ನಂತರ, ಕರೆಕ್ಟ್ 12 ಗಂಟೆ ನಂತರ 1 ಗಂಟೆ ಈ ಹೊತ್ತೆಲ್ಲ ಪಿತೃಗಣ ಜಗನ್ಯಂ ಪರ್ಯುಪಾಸತೆ. ಪಿತೃಗಣಗಳು ಆಗ ಚಂದ್ರನಲ್ಲಿ ಅಂದ್ರೆ ಕುತಪ ಕಾಲ ಅನ್ನೋದಕ್ಕೂ ಕೂಡ ಇದೇ ಕಾರಣ. ಸೂರ್ಯನಿಗೆ
ಭೂಮಿಯನ್ನು ಸುಡುವ ಹೊತ್ತಿಗೆನೆ ಕುತವ ಕಾಲ ಅಂತ ಕರೀತ. ಕು ಅಂದ್ರೆ ಭೂಮಿ, ತಪ ಅಂದ್ರೆ ಸುಡುವುದು. ಭೂಮಿ ಸುಡುವ ಕಾಲದಲ್ಲಿ ಅಂದ್ರೆ 12 ಗಂಟೆಗೆ ಇನ್ನು ಸುಡ್ಲಿಕ್ಕೆ ಶುರುವಾಗಿರುತ್ತೆ, 1 ಗಂಟೆಗೆ ಚೆನ್ನಾಗಿ ಸುಡುತ್ತೆ. ಆ ಹೊತ್ತಿಗೆ ಪಿತೃಗಣಗಳು ಚಂದ್ರನ ಮೂಲಕ ಮಧ್ಯದ ಭಾಗದಿಂದ ಆಹಾರವನ್ನು ಸ್ವೀಕರಿಸುತ್ತಾರೆ. ಪಿಬಂತಿ ತು ಕಲಾಕಾರಂ ಶಿಷ್ಟ ತಸ್ಯ ಕಲಾತುಯ ಸುಧಾಮೃತಮಯಿ ಪುಣ್ಯ ತಾಮಿಂದೋ ಪಿತರೋ ಮುನಿ. ಅಮಾವಾಸ್ಯೆ ದಿವಸ, ಅದಕ್ಕೆ ಮಹಾಲಯ ಅಮಾವಾಸ್ಯೆ ಅಷ್ಟು ವಿಶಿಷ್ಟ ಆಗ್ಲಿಕ್ಕೆ ಕಾರಣ, ಮಧ್ಯಾಹ್ನದ ಹೊತ್ತಿಗೆ ಚಂದ್ರನ ಕಲೆಗಳನ್ನು 2 ಕಲೆಗಳನ್ನು ಉಳಿದದ್ದೇನಿದೆ ಅದನ್ನು ಸ್ವೀಕರಿಸಲಿಕ್ಕೆ ಅವರು ಬಂದಿರ್ತಾರೆ. ದ್ವಿಕಲಾಕಾರಂ ಶಿಷ್ಟ ತಸ್ಯ ಕಲಾತುಯ ಸುಧಾಮೃತಮಯಿ ಪುಣ್ಯ ತಾಮಿಂದೋಹೋ ಪಿತರೋ ಮುನಿ. ಇಂದೋಹೋ ಸುಧಾಮೃತಮಯಿ ಪುಣ್ಯ ಕಲಾ ಪಿತರಃ ಶಿಷ್ಟಾಹ ಪಿಬಂತಿ. ಶಿಷ್ಟರಾದಂತಹ ಪಿತೃಗಳು ಸುಧಾಮೃತಮಯವಾದಂತಹ ಪುಣ್ಯವಾದ ಉಳಿದ 2 ಕಲೆಗಳನ್ನು, ದ್ವಿಕಲಾಕಾರನಾದಂತಹ ಚಂದ್ರನ ಕಲೆಗಳನ್ನು ಪಿತೃಗಳು ಸ್ವೀಕರಿಸ್ತಾರೆ. ನಿಸೃತಂ ತದಮಾವಾಸ್ಯಾಂ ಗಭಸ್ತಿಭ್ಯ ಶುಭಾಮೃತಂ ಮಾಸಂ ತೃಪ್ತಿಮವಾಪ್ಯಾಗ್ರ್ಯಾಂ ಪಿತರಃ ಸಂತಿ ನಿರ್ವೃತಃ. ನಿಸೃತಂ ಅಮಾವಾಸ್ಯಾಂ ಗಭಸ್ತಿಭ್ಯ. ಗಭಸ್ತಿ ಅಂದ್ರೆ ಕಿರಣಗಳು. ಅಮಾವಾಸ್ಯ ದಿವಸ ಚಂದ್ರನ ಮೂಲಕ ಹೊರಟ ಕಿರಣಗಳನ್ನು ಪಡೆದಂತಹ ಪಿತೃದೇವತೆಗಳು 1 ಮಾಸದ ಕಾಲ ತೃಪ್ತರಾಗಿರ್ತಾರೆ. ಆಮೇಲೆ ಅವರಿಗೆ ಮತ್ತೆ ಆ ವಿಷಯದಲ್ಲಿ ಅಯ್ಯೋ ಇನ್ನೂ ನಮಗೆ ಬೇಕಿತ್ತು ಅಂತ ಅತೃಪ್ತಿಯನ್ನ ವ್ಯಕ್ತಪಡಿಸದೆ ನಿರ್ವೃತ, ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ತೃಪ್ತಿಂ ಅವಾಪ್ಯ ಅಗ್ರ್ಯಾಂ, 1 ಮಾಸದ ಕಾಲ ಆ ಸುಧಾಮೃತವನ್ನು ಸ್ವೀಕರಿಸಿದ ಬಳಿಕ ನಿರ್ವೃತ ಸಂತೃಪ್ತರಾಗಿ ಹೊರಡುತ್ತಾರೆ. ಸೌಮ್ಯ ಬರ್ಹಿಷದಶ್ಚೈವ ಅಗ್ನಿಶ್ವಾತ್ತಾಶ್ಚತೆ ತ್ರಿಧಾ ಏವಂ ದೇವಾನ್ ಸಿತೆ ಪಕ್ಷೆ ಕೃಷ್ಣ ಪಕ್ಷೆ ತಥಾ ಪಿತೃನ್. ಸೌಮ್ಯ ಅದರಿಂದಾಗಿ ಕೃಷ್ಣ ಪಕ್ಷ ದೇವತೆಗಳಿಗೆ ಪಿತೃಗಳಿಗೆ ಬಹಳ ಇಷ್ಟ. ಶುಕ್ಲ ಪಕ್ಷ ಅನ್ನೋದು ದೇವತೆಗಳಿಗೆ ಇಷ್ಟ. ಒಂದು ಪಕ್ಷವೂ ಇದೆ ಪಿತೃಪಕ್ಷ. ಅದ್ಯಾವುದು ಪಿತೃಪಕ್ಷ ಯಾಕೆ ಕೃಷ್ಣ ಪಕ್ಷದಲ್ಲೇ ಬರುತ್ತೆ ಅಂತಂದ್ರೆ ಅದಕ್ಕೆ ಕಾರಣ ಅದು ಪಿತೃಗಳಿಗೆ ಸಂಬಂಧಪಟ್ಟ ಪಕ್ಷ ಅನ್ನುವ ಕಾರಣಕ್ಕೇನೆ. ಅದಕ್ಕೆ ಇಲ್ಲಿ ಏವಂ ದೇವಾನ್ ಸಿತೆ ಪಕ್ಷೆ, ದೇವತೆಗಳ ಆರಾಧನೆ ಯಾವತ್ತೂ ಕೂಡ ಸಿತ ಪಕ್ಷ ಅಂದ್ರೆ ಶುಕ್ಲ ಪಕ್ಷದಲ್ಲಿ ಇರುತ್ತೆ. ಸಿತ ಅಂದ್ರೆ ಬಿಳಿ. ಕೃಷ್ಣ ಪಕ್ಷೆ ತಥಾ ಕೃಷ್ಣ ಪಕ್ಷದಲ್ಲಿ ಪಿತೃದೇವತೆಗಳ ಆರಾಧನೆ, ಶುಕ್ಲ ಪಕ್ಷದಲ್ಲಿ ದೇವತೆಗಳ ಆರಾಧನೆ. ಅದನ್ನಾಗಿ ಉತ್ತರಾಯಣ ದಕ್ಷಿಣಾಯನದಲ್ಲೂ ಹಾಗೆ. ದಕ್ಷಿಣಾಯನ ಅಂತ ಅನ್ನೋದು ಪಿತೃದೇವತೆಗಳಿಗೆ ಸಂಬಂಧಪಟ್ಟದ್ದು. ಉತ್ತರಾಯಣದಲ್ಲಿ ಹೆಚ್ಚು ದೇವತಾ ಸನ್ನಿಧಾನಗಳು, ಪೂಜೆ, ಪುರಸ್ಕಾರ, ಉತ್ಸವ, ಪ್ರತಿಷ್ಠೆ ಅಥವಾ ಜಾತಕರ್ಮ ಮೊದಲಾದ ಸಂಸ್ಕಾರಗಳು ಇತ್ಯಾದಿಗಳಿಗೆ ಅನುಗ್ರಹ ಬೇಕಾದದ್ದು ದೇವತೆಗಳದ್ದಾದ್ರಿಂದಾಗಿ ಆ ಸಂದರ್ಭದಲ್ಲಿ ಹೆಚ್ಚಿನ ಮುಹೂರ್ತಗಳನ್ನು ಹುಡುಕಿ ತೆಗೆದುಕೊಡ್ತಾರೆ. ದಕ್ಷಿಣಾಯನದಲ್ಲಿ ಮುಹೂರ್ತ ಇಲ್ಲ, ಯಾಕೆಂದ್ರೆ ಒಂದು ದೇವರು ಮಲಗಿರ್ತಾನೆ ಚಾತುರ್ಮಾಸ್ಯದ ಸಂದರ್ಭ, ಇನ್ನೊಂದು ದೇವತೆಗಳಿಗೆ ಅದು ರಾತ್ರಿಯ ಕಾಲ ಆದ್ರಿಂದಾಗಿ ಆ ಸಮಯದಲ್ಲಿ ಆದಷ್ಟು ಮನೆ ಪ್ರವೇಶ ಇಂಥ ಅಂದ್ರೆ ದೇವತಾ ಕಾರ್ಯಗಳಿಗಾಗಿ ಬಳಸುವುದಕ್ಕೋಸ್ಕರ ಯಾವ ಜಾಗವನ್ನು ನಾವು ನಿರ್ಮಾಣ ಮಾಡ್ತೇವೋ, ದೇವಸ್ಥಾನಗಳು ಅಥವಾ ಮನೆಗಳು, ಈ ಸಂದರ್ಭದಲ್ಲಿ ಅಂದ್ರೆ ಪಿತೃಗಳಿಗೆ ಆರಾಧನೆ ಇಲ್ವಾ ಅಂತ ಕೇಳ್ಬೇಡಿ, ಪಿತೃಗಳ ಆರಾಧನೆ ಇದ್ದೇ ಇರುತ್ತೆ. ಆದ್ರೆ ಅದು ಪ್ರಧಾನ ಭಗವಂತನ ಆರಾಧನೆಗೆ ಸಂಬಂಧಪಟ್ಟದ್ದು. ಅವನಿಗೆ 2 ಕಾಲ ಸಮಾನ. ಪಿತೃಗಳ ಮೂಲಕ ದೇವರು ದಕ್ಷಿಣಾಯನದಲ್ಲಿ ಆರಾಧನೆಗೊಳ್ತಾನೆ, ದೇವತೆಗಳ ಮೂಲಕ ಉತ್ತರಾಯಣದಲ್ಲಿ ಆರಾಧನೆಗೊಳ್ತಾನೆ. ಅವನಿಗೆ 2 ಕಾಲ ಸಮಾನ. ಆದ್ರೆ ನಮ್ಗೆ ದೇವತಾ ಅನುಗ್ರಹ ಕೆಲವು ಕರ್ತವ್ಯಗಳಿಗೆ ಬಹಳ ಮುಖ್ಯ ಆದ್ರಿಂದಾಗಿ ಆ ಸಂದರ್ಭದಲ್ಲಿ ಅದನ್ನ ಆಚರಣೆ ಮಾಡುವುದರಿಂದ ಲೋಕಕ್ಕೆ ಹಿತ ಆಗುತ್ತೆ. ವಿರುಧ ಚ ಅಮೃತಮೈ ಶೀತೈ ಅಪ್ಪರಮಾಣುಭಿ. ಅಪ್ ಅಂದ್ರೆ ನೀರು, ನೀರಿನ ಪರಮಾಣುಗಳಿಂದ ತೃಪ್ತಿ ಪಡುವಂತಹ ಪಿತೃಗಳು 3 ಕ್ರಮದಲ್ಲಿ ಇದ್ದಾರೆ. ಒಂದು ಸೌಮ್ಯ, ಇನ್ನೊಂದು ಬರ್ಹಿಷದ, ಇನ್ನೊಂದು ಅಗ್ನಿಶ್ವಾತ್ತ. ಇದು 3 ಪಿತೃಗಣಗಳು. ಸೌಮ್ಯ ಬರ್ಹಿಷದಶ್ಚೈವ ಅಗ್ನಿಶ್ವಾತ್ತಾಶ್ಚತೆ ತ್ರಿಧಾ. ಆ ಪಿತೃಗಳು 3 ರೀತಿಯಲ್ಲಿ. ಇದರ ವಿವರಣೆ ಬಹಳ ವಿಸ್ತಾರವಾಗಿ ಹರಿವಂಶದಲ್ಲಿ ಪಿತೃ
ಮಹತ್ವವನ್ನು ಹೇಳುವ ಭಾಗಗಳಲ್ಲಿ ಬಂದಿದೆ. ದೇವತೆಗಳು ಆ ತೃಪ್ತಿ ಪಡುವಂತೆ ಪಿತೃಗಳು ಕೂಡ ನೀರಿನಲ್ಲಿ ಇರುವಂತಹ ಕಣಗಳಿಂದ ತೃಪ್ತಿ ಪಡ್ತಾರೆ. ವಿರುಧೌಷಧಿ ನಿಷ್ಪತ್ಯ ಮನುಷ್ಯ ಪಶುಕೀಟಕಾನ್ ಆಪ್ಯಾಯತಿ ಶೀತಾಂಶು ಪ್ರಕಾಶ್ಯಾಹ್ಲಾದನೇನತು. ವೀರುತ್ತುಗಳಲ್ಲಿ ಔಷಧಿಗಳ ಗುಣವಾಗಿ ವಿರುಧೌಷಧಿ ನಿಷ್ಪತ್ಯ. ಈ ವೀರುತ್ ಅಂದ್ರೆ ಸಾಮಾನ್ಯ ಸ್ವಲ್ಪ ಹೆಚ್ಚು ಉದ್ದಕ್ಕೆ ಬೆಳೆಯದ ನಮ್ಮ ಕೈಗೆ ಸಿಗುವಂತಹ ಗಿಡಮೂಲಿಕೆಗಳು. ಜಾಸ್ತಿ ಗಿಡಮೂಲಿಕೆಗಳು ಸಿಗುವುದು ವೀರುತ್ತಿನ ಸ್ವರೂಪದಲ್ಲೇ. ಈ ತುಳಸಿ ಅಥವಾ ತಿಮರೆ, ನೀವು ಏನೇ ನೋಡಿ, ಚಂಬರ ಬಳ್ಳಿ ಅಥವಾ ಇನ್ಯಾವುದೋ ಸೊಪ್ಪುಗಳು ಇತ್ಯಾದಿಗಳೆಲ್ಲ ಸಾಮಾನ್ಯ ಮನುಷ್ಯನ ಮಟ್ಟಕ್ಕೆ ಮೀರದಂತೆ ಬೆಳೆಯುವಂತವುಗಳು ಹೆಚ್ಚು. ಅಂದ್ರೆ ಅಂಥದ್ರಲ್ಲಿ ಹೆಚ್ಚು ಔಷಧೀಯ ಗುಣಗಳಿರ್ತವೆ. ಉಳಿದದ್ರಲ್ಲೂ ಇದ್ದೇ ಇದೆ, ಎಲ್ಲವೂ ಔಷಧವೇ, ಔಷಧ ಅಲ್ಲದ ಪದಾರ್ಥ ಇಲ್ಲ. ಆದ್ರೆ ಮನುಷ್ಯನಿಗೆ ಸಿಗುವ ಮಟ್ಟದಲ್ಲಿ ಬೆಳೆದು, ಈ ಅರಶಿನ ಇರ್ಬೋದು, ಶುಂಠಿ ಇರ್ಬೋದು, ಹಿಪ್ಲಿ ಇರ್ಬೋದು, ಕಟುಕ ರೋಹಿಣಿ ಇರ್ಬೋದು, ಕಾಳಿರ್ಬೋದು, ಅಂದ್ರೆ ಒಳ್ಳೆ ಮೆಣಸು, ಇದು ಎಲ್ಲವೂ ಕೂಡ ಮನುಷ್ಯನಿಗೆ ಹತ್ರದಲ್ಲಿ ಬೆಳೆಯುವಂತಹ ಗಿಡ ಮರಗಳಲ್ಲಿ ಸಿಗುವಂತಹ ಲಾಭ. ಅದನ್ನು ವೀರುದಶ್ಚಾಮೃತಮೈಹಿ ಶೀತೈಹಿ ಅಪ್ಪರಮಾಣುಭಿಃ ವೀರುದೌಷಧ ನಿಷ್ಪತ್ಯ ಮನುಷ್ಯ ಪಶು ಕೀಟಕಾನ್ ಮನುಷ್ಯ ಪಶುಗಳು ಕೀಟಗಳನ್ನು ಆಪ್ಯಾಯಯತಿ ಸಂತೋಷಪಡಿಸುತ್ತದೆ. ಯಾರು? ಶೀತಾಂಶು. ಹೇಗೆ? ಪ್ರಾಕಾಶ್ಯ ಆಹ್ಲಾದನೇನ ಚ, ಬೆಳಕಿನ ಮೂಲಕ ಮತ್ತು ಅದರ ಕಿರಣಗಳಿಂದ ಹುಟ್ಟುವ ಒಂದು ಆನಂದದ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸುತ್ತೆ, ಮನಸ್ಸಿಗೆ ಮುದಗೊಳಿಸುತ್ತೆ, ಮುದ ಕೊಡುತ್ತೆ. ವಾಯುವಗ್ನಿ ದ್ರವ್ಯ ಸಂಭೂತೋ ರತಶ್ಚಂದ್ರ ಸುತಶ್ಚ ಚ ತ್ರಿಶಂಗೈಃ ತುರಗೈಯುಕ್ತಃ ಸೋಷ್ಟಾಭಿರ್ವಾಯುವೇಗಿಭಿಃ ಸವರೂಥಃ ಸ್ವಾನುಕರ್ಷಃ ಯುಕ್ತೋ ಭೂಸಂಭವೈರ್ಹಯೈಃ ಸೋಪಾಸಂಗಪತಾಕಸ್ತು ಶುಕ್ರಸ್ಯಾಪಿ ರಥೋ ಮಹಾನ್. ವಾಯು ಅಗ್ನಿ ದ್ರವ್ಯ ಸಂಭೂತಃ ರಥಃ ಚಂದ್ರಸುತಸ್ಯ. ಆ ವರ್ಚ ಅಂತ ಚಂದ್ರನ ಮಗನ ಹೆಸರು. ಆ ಚಂದ್ರನ ಮಗನಿಗೂ ಗಾಳಿ, ಬೆಂಕಿ ಮತ್ತು ಸೂಕ್ಷ್ಮವಾದ ಪೃಥ್ವಿ ದ್ರವ್ಯದಿಂದ ರಥ ನಿರ್ಮಾಣ ಆಗಿದ್ದು, ಆ ರಥವನ್ನು ಪಿಶಂಗ, ಒಂಥರ ಕಂದು ಬಣ್ಣದ ತುರಗಗಳಿಂದ, ಅಂದ್ರೆ ನೀವು ಚಂದ್ರೋದಯ ಆಗುವ ಪೂರ್ವದಲ್ಲಿ ಒಂಥರ ಕಂದು ಬಣ್ಣದ ಬೆಳಕು ಇರುತ್ತೆ. ಚಂದ್ರೋದಯ ಆಗುವ ಪೂರ್ವದಲ್ಲಿ ಸ್ವಲ್ಪ ನೀವು ಗಮನಿಸಿದ್ರೆ ಚಂದ್ರನ ಬೆಳಕು ಹಾಗೆ ಇರುತ್ತೆ. ಚಂದ್ರನ ಪೂರ್ವದಲ್ಲಿ ಹೊರಟ ಚಂದ್ರನ ಮಗನಾದ ವರ್ಚಸ್ಸಿನ ಬೆಳಕು ಕೂಡ ಹಾಗೆ ಇರುತ್ತೆ. ಅಷ್ಟಾಭಿಹಿ ವಾಯುವೇಗಿವಿಹಿ, 8 ವಿಶಿಷ್ಟವಾದ ಪಿಶಂಗ ತುರಗಗಳಿಂದ, ತುರಗ ಅಂದ್ರೆ ಕುದುರೆಗಳಿಂದ ಅವನ ರಥ ಓಡುತ್ತೆ. ಆ ರಥವು ಕೂಡ ಒಳ್ಳೆಯ ಬಲವನ್ನ ಹೊಂದಿದೆ. ಅದಕ್ಕೆ ಕೈಗೆ ಹಿಡ್ಕೊಳ್ಳಿಕ್ಕೆ ವಾಘೆಯು ಕೂಡ ಚೆನ್ನಾಗಿರುವಂತದ್ದಿದೆ. ಭೂ ಸಂಭವೈಹಿ ಹಯೈಹಿ, ಭೂಮಿಗೆ ಸಂಬಂಧಪಟ್ಟ ಅಂದ್ರೆ ಭೂಸ್ಪರ್ಶ ಇರುವಂತಹ, ಅದು ಹುಟ್ಟುವಾಗ ಭೂಮಿಯ ಆ ತುದಿಯಿಂದ ಕಾಣುತ್ತಲ್ಲ ನಮಗೆ, ಅದಕ್ಕೆ ಭೂ ಸಂಬಂಧವುಳ್ಳಂತಹ ಕುದುರೆಗಳು ಅಂದ್ರೆ ಕಿರಣಗಳು ಅಂತ ಅರ್ಥ. ಅಲ್ಲಿ ಕುದುರೆ ಅಂತಂದ್ರೆ ನಾವು ಮತ್ತೆ ಲಿಟರಲಿ ಕುದುರೆ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ದಿಲ್ಲ. ಕಿರಣಗಳೇ ಒಂದು ರೀತಿ ಕುದುರೆ ರೂಪದಲ್ಲಿ ಕೆಲಸ ಮಾಡುತ್ತೆ ಅಂತ ಅನ್ನೋದು ಒಟ್ಟು ತಾತ್ಪರ್ಯ. ಅದಕ್ಕೋಸ್ಕರ ಧ್ವಜಗಳಿರ್ತವೆ, ಮೇಲಿನ ರಥದ ಚುಕ್ಕಾಣಿಗಳಿರ್ತವೆ. ಶುಕ್ರಸ್ಯಾಪಿ ರಥೋ ಮಹಾನ್, ಇದು ಶುಕ್ರನ ರಥ ಕೂಡ ನೀವು ಗಮನಿಸಿದ್ರೆ ಬೆಳ್ಳಿ ಚುಕ್ಕಿ ಅಂತ ನಾವು ಸಾಮಾನ್ಯ 4 ಗಂಟೆಗೆ ಎದ್ದು ನೋಡಿದ್ರೆ ಕಾಣುತ್ತೆ ಈ ಬೆಳ್ಳಿ ಚುಕ್ಕಿ ಅಂತ. ಅದರ ರಥವು ಹಾಗೇನೆ, ಅದು ಅಷ್ಟಾಶ್ವ ಕಾಂಚನ, ಬಂಗಾರದ ಬಣ್ಣದ್ದು. ಶ್ರೀಮಾನ್ ಭೌಮಸ್ಯಾಪಿ ರಥೋ ಮಹಾನ್, ಇನ್ನು ಭೌಮ ಭೂಮಿಯ ಮಗಳಾದಂತಹ ಮಂಗಳನ ಕುಜ ಅಂತಾನು ಕರೀತಾರೆ. ಕುಜನ ರಥವು ಕೂಡ ಹಾಗೆ ತುಂಬಾ ದೊಡ್ಡದು, ಅದು ಅಷ್ಟಾಶ್ವ ಬಂಗಾರದ ಬಣ್ಣದ್ದು. ನೀವು ಇದು ಮಂಗಳ ಗ್ರಹವನ್ನ ಗಮನಿಸಿದ್ರೆ ಅದು ಕೆಂಪಿರುತ್ತೆ. ಅಂದ್ರೆ ಕೆಂಪು ಅನ್ನೋದಕ್ಕಿಂತ ಒಂಚೂರು ಕೆಂಪು ಮಿಶ್ರಿತವಾದ ಹಳದಿ, ಬಂಗಾರದ ಬಣ್ಣದಿಂದ ಅದು ಕಾಣುತ್ತೆ. ಪದ್ಮರಾಗ ಅರುಣೈರಶ್ವೈ ಸಂಯುಕ್ತೋ ವಹ್ನಿ ಸಂಭವೈ ಅಷ್ಟಾಭಿ ಪಾಂಡುಯುಕ್ತ
ಪಾಂಡುರೈರ್ಯುಕ್ತ ವಾಜಿಭಿ ಕಾಂಚನೋ ರಥಃ. ಪದ್ಮರಾಗ ಅಂದ್ರೆ ಹವಳದಂತಹ ಬಣ್ಣದಿಂದ ಕೂಡಿದಂತಹ ಬೆಂಕಿಯಿಂದ ಹುಟ್ಟಿದ 8 ಸಂಖ್ಯೆಯ ಸ್ವಲ್ಪ ಬಿಳಿಯ ಬಣ್ಣವನ್ನು ಹೊತ್ತಿರುವಂತಹ ಕುದುರೆಗಳಿಂದ ತುಂಬಿದ ಬಂಗಾರದ ರಥ. ಸ್ವಲ್ಪ ಶ್ಲೋಕ ಮುಂದೆ ಹೋಗ್ಲಿ. ಎಲ್ಲಿದ್ದಾರೆ? ಇಲ್ವಾ? ಸರಿ, ಮುಗಿಸೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣ.